ಕಾಡು ಪ್ರಾಣಿಗಳ ಉಪಟಳಕ್ಕೆ ಬೆಚ್ಚಿಬಿದ್ದ ಸರಗೂರು ತಾಲೂಕಿನ ಜನರು ಕಾಡು ಪ್ರಾಣಿಗಳ ದಾಳಿಗೆ ಸಾಕು ಪ್ರಾಣಿಗಳು ಕೋಳಿಗಳು ಮಾರಣ ಹೋಮ ಆಗ್ತಿದೆ. ಕಳೆದ 1 ತಿಂಗಳಿನಿಂದ 3 ಹುಲಿ ಹಾಗೂ 2 ಚಿರತೆಗಳು ಪದೇ ಪದೇ ಪ್ರತ್ಯಕ್ಷವಾಗ್ತಿದ್ದು ಸಾಕು ಪ್ರಾಣಿಗಳ ಮೇಲೆ ದಾಳಿಯನ್ನು ಮಾಡಿ ಕೊಲ್ಲುತ್ತಿರುವ ಘಟನೆ ದಿನನಿತ್ಯ ಒಂದಿಲ್ಲ ಒಂದು ಭಾಗದಲ್ಲಿ ನಡೆಯುತ್ತಲೇ ಇದೆ. ಕಾಡಂಚಿನ ಗ್ರಾಮಗಳ ಜನರು ಜೀವಭಯದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಸರಗೂರು ಅರಣ್ಯ ವಲಯದ ಕಾಡಂಚಿನ ಗ್ರಾಮಗಳಾದ ನಾಡಹಾಡಿ, ಲಂಬಾಣಿ ಕಾಲೋನಿ, ಬಿ ಮಟ್ಟಕೆರೆ, ಮಳಿಯೂರು ಭಾಗದಲ್ಲಿ ಅಲ್ಲದೆ ಗ್ರಾಮಗಳಲ್ಲಿ ಚಿರತೆ ಹುಲಿಗಳ ದಾಳಿಗಳು ಕೂಡ ನಡೀತಿದ್ರು. ಅರಣ್ಯ ಇಲಾಖೆಯವರು ಮಾತ್ರ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಅಂತ ಜನರು ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ರಕ್ಕಸ ಚಿರತೆ ಮತ್ತು ಹುಲಿಗಳಿಂದ ಮನುಷ್ಯರ ಜೀವಕ್ಕೆ ಕುತ್ತು ಬರುವ ಮೊದಲು ಎಚ್ಚೆತ್ತುಕೊಳ್ಳಿ ಅಂತ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ದಾರೆ. ಕೇವಲ ಜನ ಬೀದಿಗೆ ಬಂದಾಗ ಮಾತ್ರ ಕಾಟಾಚಾರಕ್ಕೆ ಕೂಂಬಿಂಗ್ ಮಾಡಿ ನುಸುಳಿಕೊಳ್ತಿರೋ ಅರಣ್ಯಾಧಿಕಾರಿಗಳ ವಿರುದ್ಧ ಜನ ದಂಗೆ ಹೇಳುವ ಮೊದಲೇ ಒಂದು ಸೂಕ್ತ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅರಣ್ಯ ಇಲಾಖೆಯ RFO ಆಗಿರ್ಬೋದು, DFO ಆಗಿರ್ಬೋದು, ಜೊತೆಗೆ ರೇಂಜ್ ಆಫೀಸರ್ಸು, ಆ ಭಾಗದ ಸರಗೂರು ಭಾಗದ RFO ಅಧಿಕಾರಿಗಳು ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲಾಂದರೆ ಜನರು ಪ್ರಾಣ ಹೋಗೋದ್ರೆ ಯಾರು ಹೊಣೆ ಆಗ್ತಾರೆ ಆಮೇಲೆ ಅಂತ ಈಗ ಅಲ್ಲಿನ ಜನ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ದಾರೆ. 1 ತಿಂಗಳಿಂದ ಸತತವಾಗಿ ನಡೀತಾ ಇರತಕ್ಕಂಥ ಕಾಡಂಚಿನ ಜನರ ಮೇಲೆ ಕಾಡು ಪ್ರಾಣಿಗಳ ದಾಳಿ ಇದು. ಇದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಜರುಗಿಸಬೇಕು ಅಧಿಕಾರಿಗಳು ಅಂತ ಜನರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅಲ್ಲಿನ ಅರಣ್ಯ ಅಧಿಕಾರಿಗಳು ಅಂತ.